ಸಾಕು ನಾಯಿ ಹುಡುಕೋದಕ್ಕೆ ಹೋಗಿದ್ದಂತಹ ಬಾಲಕ ಸಾವನ್ನಪ್ಪಿರುವಂತಹ ಒಂದು ಪ್ರಕರಣ ನೆಲಮಂಗಲದಲ್ಲಿ ವರದಿಯಾಗಿದೆ. ಮುದ್ದಲಿಂಗನಹಳ್ಳಿ ಗೇಟ್ ಬಳಿ ರೈಲು ಡಿಕ್ಕಿಯಾಗಿ ಆ ಬಾಲಕ ಸಾವನ್ನಪ್ಪಿದ್ದಾನೆ. ರೈಲು ಡಿಕ್ಕಿಯಾಗಿ 14 ವರ್ಷದ ಯೋಗೇಂದ್ರ ಅಂತೇಳಿ ದುರ್ಮರಣಕ್ಕೀಡಾಗಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಪ್ರಕರಣ. 2 ದಿನಗಳ ಹಿಂದೆ ಮನೆಯಿಂದ ಸಾಕು ನಾಯಿ ಕಾಣೆಯಾಗಿತ್ತು. ಸೊ ಹಾಗಾಗಿ ನಾಯಿಯನ್ನು ಹುಡುಕೋದಕ್ಕೆ ಅಂತೇಳಿ ಈ ಬಾಲಕ ಹೋಗಿದ್ದಾನೆ. 14 ವರ್ಷದ ಬಾಲಕ ಆಯ್ತ. ಸೊ ಈತ ಹಳಿ ದಾಟುವಾಗ ಬಹುಶಃ ರೈಲು ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಪೋಷಕರಿಗೆ ತಿಳಿಸದೇನೆ ಈತ ನಾಯಿ ಹುಡುಕೋದಕ್ಕೆ ಹೋಗಿದ್ದಂತೆ. ನಾಯಿ ಜೊತೆಗೆ ತುಂಬ ಅಟ್ಯಾಚ್ ಆಗಿದ್ದ ಈ ಬಾಲಕ. ಸೊ ಈ ನಾಯಿ, ಸಾಕು ನಾಯಿ, ತನ್ನ ಪ್ರೀತಿಯ ನಾಯಿ ಕಾಣೆಯಾಗಿರೋದ್ರಿಂದಾಗಿ ಅದನ್ನು ಹುಡ್ಕೊಂಡೇ ಬರ್ತೀನಿ ಅಂತೇಳಿ ಈತ ಹೊರಟಿದ್ದ. ಬಟ್ ಈತ ಹೋಗಿರೋದು ಮನೆಯವರಿಗೆ ಗೊತ್ತೇ ಇರಲಿಲ್ಲ. ಇವರು ಹುಡುಕಾಡಿದ್ದಾರೆ, ಬಾಲಕ ಎಲ್ಲೂ ಹೋಗಿದ್ದಾನೆ ಅಂಥೇಳಿ ಅವರು ಕೂಡ ತುಂಬ ಕಡೆ ಹುಡುಕ ನೋಡಿದ್ದಾರೆ. ಕೊನೆಗೆ ಆತ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರುವಂಥದ್ದು ಗೊತ್ತಾಗಿದೆ. ಈಗ ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಎಂಥ ದುರಂತ ಅಂತ ಹೇಳಿದ್ರೆ, ಈ ಮೃತ ಯೋಗೇಂದ್ರ ಪಾಪ ಲಾಂಗ್ ಜಂಪ್ ಕ್ರೀಡಾಪಟು ಅಂತ. ಯೋಗೇಂದ್ರನಿಗೆ ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. ತುಂಬ ಟ್ಯಾಲೆಂಟೆಡ್ ಇದ್ದಂಥ ಹುಡುಗ ಆಯ್ತ. ಓದೋದ್ರಲ್ಲಿ ಮತ್ತು ಈ ಥರದ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬ ಮುಂದೆ ಇದ್ದಂತಹ ಯೋಗೇಂದ್ರ ಈಗ ಯೋಗೇಂದ್ರನನ್ನು ಕಳೆದುಕೊಂಡು ಅವರ ಕುಟುಂಬದವರು ದುಃಖ ತಪ್ತರಾಗಿದ್ದಾರೆ. ಇದ್ದೊಬ್ಬ ಮಗನನ್ನು ಕಳ್ಕೊಂಡು ಅವರ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಟ್ ಈಗಿರುವಂಥ ಪ್ರಶ್ನೆ ಅಂದರೆ, ಈತ ನಾಯಿ ಹುಡ್ಕೋದಕ್ಕೆ ಹೋಗಿ ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ಲಿ ಆತ ಏನಾದರೂ ಸಾವನ್ನಪ್ಪಿದ್ದಾನ ಅಥವಾ ಬೇರೆ ಇನ್ನೇನಾದರೂ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಮಾಡಬೇಕಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗ ಯೋಗೇಂದ್ರ ಸಾವಿನ ಬಗ್ಗೆ ಬೇರೆ ಇನ್ನೇನಾದರೂ ಮಾಹಿತಿ ಲಭ್ಯವಾಗ್ತಿದೆ? ಈತ ನಾಯಿ ಹುಡ್ಕೋಕ್ಕೆ ಹೋಗಿ ಆಕ್ಸಿಡೆಂಟಲ್ಲಿ ಸತ್ತಿರುವಂಥದ್ದು ಅಥವಾ ಬೇರೆ ಏನಾದರೂ ಆಯ್ತಾ? ಈತ ಏನಾದರೂ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದ, ಏನಾದರೂ ಮನೆಯಿಂದ ಹೊರಟಿದ್ನ? ಮತ್ತಷ್ಟು ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ? ರೆಹಮಾನ್, ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಪ್ರಾಥಮಿಕ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ, ಏನೋ ಮನೆಯಲ್ಲಿ ಸಾಕಿದಂತ ನಾಯಿ ರೈಲ್ವೆ ಗೇಟ್ ಅನ್ನು ದಾಟಿ ಆಚೆ ಹೋಗಿತ್ತು ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಈ ಒಂದು ಮಾಹಿತಿಯ ಆಧಾರದ ಮೇರೆಗೆ ಈಗ ರೈಲ್ವೆ ಪೊಲೀಸರು ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಪೋಷಕರು ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಅದೇ. ಅಂದ್ರೆ ಆ ನಾಯಿ ಏನು ರೈಲ್ವೆ ಟ್ರ್ಯಾಕ್ ಇಂದ ತಪ್ಪಿಸ್ಕೊಂಡು ಹೋಗಿತ್ತು. ಸೊ ಅದನ್ನ ಹುಡ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿ ರೈಲ್ವೆ ಗೇಟ್ ಅನ್ನ ದಾಟ್ಲಿಕ್ಕೆ ಹೋಗಿದೆ. ಈ ವೇಳೆಗೆ ಆಕ್ಸಿಡೆಂಟ್ ಆಗಿದೆ, ರೈಲ್ವೆ ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಅಂತ ಗೊತ್ತಾಗಿರ್ತಕ್ಕಂಥದ್ದು. ಇನ್ನ ಈತ ಬಹಳ ಬ್ರಿಲಿಯಂಟ್ ಕೂಡ ಇದ್ದ, ಮತ್ತೆ ಲಾಂಗ್ ಜಂಪ್ ನಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದ. ಅಂದ್ರೆ ವೆರಿ ಟ್ಯಾಲೆಂಟೆಡ್ ಹುಡುಗ ಅಂತ ಹೇಳಿ ಪೋಷಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಬ್ಬ ಒಳ್ಳೆ ಹುಡುಗರನ್ನ ಕಳ್ಕೊಂಡ್ವಿ ಅನ್ನೋದನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ರೈಲ್ವೆ ಪೊಲೀಸ್ ಠಾಣೆಗೆ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ನಿನ್ನೆ ಏನು ಮರಣೋತ್ತರ ಪರೀಕ್ಷೆ ಮುಗಿಸಿ ಪೋಷಕರಿಗೆ ಮಗನನ್ನ ಈಗ ಮೃತದೇಹವನ್ನು ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ಮಂಜುನಾಥ್.